ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 5ನೇ ಪ್ರಶ್ನೆ, ಕುಟುಂಬ ಎಂಬಂತಹ ಚಾಪ್ಟರ್ ಇಂದ ಅವಿಭಕ್ತ ಕುಟುಂಬದ ಮುಖ್ಯ ಲಕ್ಷಣ ಏನು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಸಣ್ಣ ಗಾತ್ರ, ಆಪ್ಷನ್ ಬಿ ವೈಯಕ್ತಿಕ ಸ್ವಾತಂತ್ರ್ಯ, ಆಪ್ಷನ್ ಸಿ ಹಿರಿತನದ ತತ್ವ ಮತ್ತು ಆಪ್ಷನ್ ಡಿ ವಿಲಾಸವಾದ. ಈಗ ಅವಿಭಕ್ತ ಕುಟುಂಬ ಅಂತಂದ್ರೆ ಏನು? ತಂದೆ, ತಾಯಿ, ಪತಿ, ಪತ್ನಿ, ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು, ಓಕೆನಾ? ಹೀಗೆ ಎರಡಕ್ಕಿಂತ ಹೆಚ್ಚು ತಲೆಮಾರಿನ ಜನ ವಾಸಿಸುವ ಕುಟುಂಬವೇ ಅವಿಭಕ್ತ ಕುಟುಂಬ. ಓಕೆನಾ? ಭಾರತದಲ್ಲಿ ಅವಿಭಕ್ತ ಕುಟುಂಬವೇ ಜಾರಿಯಲ್ಲಿ ಇತ್ತು ಮಕ್ಕಳೇ. ಅವಿಭಕ್ತ ಕುಟುಂಬವೇ ಇದ್ದಂಥದ್ದು. ಈಗ ಆಧುನಿಕತೆಯಿಂದಾಗಿ, ಅದೇ ರೀತಿ ಕುಟುಂಬ ವ್ಯವಸ್ಥೆ ಬದಲಾವಣೆ, ಸಾಮಾಜಿಕ ಬದಲಾವಣೆ, ತಂತ್ರಜ್ಞಾನ, ವಿಜ್ಞಾನದ ಪ್ರಗತಿ, ಭೌಗೋಳಿಕ ಬದಲಾವಣೆ, ಎಲ್ಲ ಕಾರಣದಿಂದಾಗಿ ಅವಿಭಕ್ತ ಕುಟುಂಬಗಳು ಹೆಚ್ಚಾಗ್ತಾ ಇವೆ. ಅವಿಭಕ್ತ ಕುಟುಂಬ ಅಂತಂದ್ರೆ ಎರಡಕ್ಕಿಂತ ಹೆಚ್ಚು ತಲೆಮಾರಿನ ಜನ ವಾಸಿಸುವಂತ ಕುಟುಂಬ. ಇಲ್ಲಿ ನೋಡಿ, ನೀವು ನೋಡ್ಬೋದು, ಪತಿ, ಪತ್ನಿ, ಸಹೋದರಿ, ಮಕ್ಕಳು, ಮೊಮ್ಮಕ್ಕಳು, ಹೀಗೆ ಎರಡಕ್ಕಿಂತ ಹೆಚ್ಚು ತಲೆಮಾರು ವಾಸಿಸುವಂತ ಕುಟುಂಬ. ಸೊ ಇದರ ಒಂದು ಮುಖ್ಯ ಲಕ್ಷಣ ಅಂತಂದ್ರೆ ಹಿರಿತನದ ತತ್ವ. ನಿಮಗೆ ಹಿರಿತನದ ತತ್ವ ಈ ಒಂದು ಅವಿಭಕ್ತ ಕುಟುಂಬದಲ್ಲಿ ಸಿಗತ್ತೆ. ಓಕೆ, ಥ್ಯಾಂಕ್ ಯು.